ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿದೆ ವೀಕ್ಷಕರೇ. ಹೌದು, 32ನೇ ಕಂತು ಹಣ ಅಧಿಕೃತ ಬಿಡುಗಡೆ ಆಗಿದ್ದು ಜಮೆ ಕೂಡ ಆಗೋದಕ್ಕೆ ಪ್ರಾರಂಭವಾಗ್ತಾ ಇದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು, ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಬಿಪಿಎಲ್, ಎಪಿಎಲ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್, ದೊಡ್ಡ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರು ಬೇಗ ಈ ಕೆಲಸ ಮಾಡಿ ಮುಗಿಸಿಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ನೀವು ಹೆಚ್ಚಿನ ಬೆಲೆಗೆ ಕೊಟ್ಟು ಖರೀದಿ ಮಾಡಬೇಕಾಗಿ ಬರಬಹುದು. ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ದವರು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಎರಡು ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು ಈ ವರ್ಷದ 2ನೇ ಸೂರ್ಯಗ್ರಹಣ ಕೂಡ ಬರ್ತಾ ಇದೆ. ಗರ್ಭಿಣಿಯರು ಮತ್ತು ವಯಸ್ಸಾದವರು ಕೂಡ ಎಚ್ಚರ ಅಂತ ಹೇಳಲಾಗಿದೆ. ಇನ್ನು ಈ 6 ರಾಶಿ ಇದ್ದವರಿಗೆ ರಾಜಯೋಗ ಆಗಿದ್ರೆ 3 ರಾಶಿಗಳಿಗೆ ಜೋಪಾನ ಅಂತ ಹೇಳಲಾಗಿದೆ. ಇನ್ನು ಈ ಒಂದು ಸೂರ್ಯಗ್ರಹಣದ ಸಮಯ ಭಾರತದಲ್ಲಿ ಗೋಚರವಾಗುತ್ತೋ ಇಲ್ವೋ, ಕರ್ನಾಟಕದಲ್ಲಿ ಸಮಯ ಎಲ್ಲ ಕೂಡ ಅಪ್ಡೇಟ್ ನಿಮಗೆ ನಾವು ಕೊಡಲಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಗ್ರಹಣದ ಸಮಯ ಎಲ್ಲ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಇನ್ನು ಖಾಲಿ ಸೈಟು ನಿವೇಶನ ಹೊಂದಿದವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರಲ್ಲ. ಸೊ ಆ ಪ್ರಕಾರ ಯಾರೆಲ್ಲ 5 ವರ್ಷದ ಒಳಗೆ ಮನೆ ಕಟ್ಟೋದಿಲ್ಲ ಅಂತ ಸೈಟ್ಗಳು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಆದ್ರೆ ನಿಮಗೆ ಬಡ್ಡಿ ಸಮೇತ ಹಣ ಕೂಡ ವಾಪಸ್ ಕೊಟ್ಟು ನಿವೇಶನ ಪಡ್ಕೋತಾರೆ ಅಂತಾನು ಕೂಡ ಹೇಳಲಾಗಿದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾದ್ರೆ ಆಗಿದ್ರೆ ರಾಜ್ಯ ಸರ್ಕಾರದಿಂದ 2,000 ಹಣ ಜಮೆ ಆಗಿದೆ. ಬೇಗನೆ ಗುಡ್ ನ್ಯೂಸ್ಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 32ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಣ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ತುಂಬಾ ಜನ ನಮಗೆ 31ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಕೆಲವರು 32ನೇ ಕಂತು ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, 32ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ದವರು 31ನೇ ಕಂತು ಹಣ ಬಂದಿದೆ ಅಂತ ಅರ್ಥ. ಯಾರೆಲ್ಲ ನಮಗೆ 29, 30, 31 3 ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರಲ್ಲ, ನಿಮಗೆ ಒಂದು ಉತ್ತರ ಏನಪ್ಪಾ ಅಂದ್ರೆ, ನೀವು ಮೊದಲು ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಆಕ್ಟಿವ್ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೊನ್ನೆ 3,89,000 ಅನರ್ಹ ಗೃಹಲಕ್ಷ್ಮಿಯರನ್ನ ತೆಗೆದು ಹಾಕಿದ್ದಾರೆ. ಆದ್ರೆ ಟೋಟಲ್ 1,24,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಕರ್ನಾಟಕದಲ್ಲಿ ಆಕ್ಟಿವ್ ಇದ್ದಾರೆ. ಸೊ ಇದರಲ್ಲಿ ಇನ್ನೂ ಕೂಡ ನಕಲಿ ಫಲಾನುಭವಿಗಳು ಕೂಡ ಇದ್ದಾರೆ. SIR ಪ್ರಕ್ರಿಯೆ ಮುಗಿದ ತಕ್ಷಣ ನಕಲಿ ಗೃಹಲಕ್ಷ್ಮಿಯರಿಗೆ ಹಣ ಬರೋದು ಕೂಡ ನಿಲ್ಲಬಹುದು. ಆದ್ರೆ ಸದ್ಯಕ್ಕೆ ಸರ್ಕಾರ ಹಣ ಅಂತೂ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ ನೋಡಿ, ಕಳೆದ 15 ದಿನದ ಗ್ಯಾಪ್ ಅಲ್ಲಿ ನೋಡಿ, ಜುಲೈ 31ನೇ ತಾರೀಕಿನ ಒಳಗೆ 31ನೇ ಕಂತು ಹಣವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಬಿಡುಗಡೆ ಮಾಡಿದ್ರು. ಈಗ 32ನೇ ಕಂತು ಹಣವನ್ನು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಬಿಡುಗಡೆಯನ್ನ ಮಾಡಿದ್ದಾರೆ. ಒಟ್ಟು 2,443 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ ಅಂತಾನೆ ಬಿಡುಗಡೆ ಮಾಡಲಾಗಿದೆ. 32ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ನೀವು ಆಗಸ್ಟ್ 15 ಅಥವಾ 16ನೇ ತಾರೀಕಿನವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಎದಕ್ಕಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಅಕೌಂಟ್ಗೆ ಬರ್ಬೇಕಂದ್ರೆ ಇಲ್ಲಿ 1 ವಾರದ ಸಮಯ ಬೇಕಾಗುತ್ತೆ ವೀಕ್ಷಕರೇ. ಸೊ ಹಣ ಈಗ ತಾನೇ ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಇನ್ನು 1 ವಾರದ ಒಳಗೆ ಬರುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಎರಡನೇದಾಗಿ ಅಪ್ಡೇಟ್ ಏನಪ್ಪಾ ಅಂದ್ರೆ, ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅಂತವರು ಮರು ಪರಿಶೀಲನೆಯಲ್ಲಿ ಭಾಗಿಯಾಗಿ. ಅಂದ್ರೆ ನೋಡಿ, SIR ಪ್ರಕ್ರಿಯೆ ಮುಗಿದ ತಕ್ಷಣ ನಿಮ್ಮ ಮನೆಗೆ ಅರ್ಜಿಗಳು ಬರ್ತವೆ. ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಮನೆ ಬಾಗಿಲಿಗೂ ಕೂಡ ಬಂದು ನಡೆಯೋ ಸಾಧ್ಯತೆ ಇದೆ. ಅಥವಾ ನೀವು ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅನ್ನ, ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಇದು ಇನ್ನೂ ಕೂಡ ಅಧಿಕೃತವಾಗಿ ಯಾವಾಗ ಬಿಡುಗಡೆ ಆಗುತ್ತೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ SIR ಪ್ರಕ್ರಿಯೆ ಮುಗಿಯುವವರೆಗೂ ಸ್ವಲ್ಪ ವೇಟ್ ಮಾಡಿ. SIR ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಯರು ತಮ್ಮ ಮತದಾನದ ಹಕ್ಕು ಕಳ್ಕೋತಾರ ನೋಡಿ, ಅವರಿಗೆ ಅಂತೂ ಹಣ ಬರೋದಿಲ್ಲ. ಮತದಾನದ ಹಕ್ಕು ಇಲ್ಲ ಅಂದ್ರೆ ಅಂತವರಿಗೆ ಸರ್ಕಾರದ ಯೋಜನೆಗಳ ಲಾಭ ಇಲ್ಲ ಅಂತ ಮೊದಲೇ ಸರ್ಕಾರದಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ SIR ಪ್ರಕ್ರಿಯೆ ಮುಗಿದ ಬಳಿಕ ಯಾರೆಲ್ಲ ಅನರ್ಹ ಗೃಹಲಕ್ಷ್ಮಿಯರಿದ್ದಾರೆ ಅವರನ್ನು ಕೂಡ ತೆಗೆದು ಹಾಕಬಹುದು. ನಂತರ ಮರು ಪರಿಶೀಲನೆಯಲ್ಲಿ ಯಾರೆಲ್ಲ ನೈಜ ಫಲಾನುಭವಿಗಳು ಇರ್ತಾರೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ಹಣ ಜಮೆ ಆಗ್ತಾನೆ ಇರುತ್ತೆ. ಸೊ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮರು ಅರ್ಜಿ ಪ್ರಕ್ರಿಯೆ ರೇಷನ್ ಕಾರ್ಡ್ ಡೇಟಾ ಬೇಸ್ ಆಧಾರದ ಮೇಲೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು, ಆಹಾರ ಇಲಾಖೆ ಡೇಟಾ ಅಲ್ಲಿ ಲಭ್ಯವಿರುವ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಫಲಾನುಭವಿಗಳನ್ನ ಪತ್ತೆ ಹಚ್ಚಬೇಕು. ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಯೋಮೆಟ್ರಿಕ್ ಪರಿಶೀಲನೆ ಮಾಡೋದು, ಗುರುತು ಮಾಡೋದು ಕೂಡ ಮಾಡಬೇಕು. ಆಹಾರ ಇಲಾಖೆ ಡೇಟಾ ಬೇಸ್ ಬಯೋಮೆಟ್ರಿಕ್ ಇರುವ ಫಲಾನುಭವಿ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವಂತ ನಿವೇಶನ ಹೊಂದಿದವರು, ಅಂದ್ರೆ ಜಾಗ, ನೀವೇನಾದ್ರೂ ನಿವೇಶನ ಸೈಟ್ ಹೊಂದಿರ್ತೀರಾ, ಖರೀದಿ ಮಾಡಿ 20-30 ವರ್ಷ ಆಗಿರುತ್ತೆ, ಅಲ್ಲಿ ನೀವು ಕಸ ಬೀಳದಂತೆ ನೋಡ್ಕೊಳ್ಳಿ. ಎರಡನೇದಾಗಿ ಒಂದು ಕಾಂಪೌಂಡ್ ಹಾಕಿ ಒಂದು ಚಿಕ್ಕ ಮನೆ ಆದ್ರೂ ಕಟ್ಕೋಬೇಕು. ಇಲ್ಲ ಅಂದ್ರೆ ಅಂತ ಒಂದು ನಿವೇಶನಗಳು ಸರ್ಕಾರ
ವಾಪಸ್ ಪಡೆಯಲಿದೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸ್ವಂತ ಜಾಗ ನಿವೇಶನ ಹೊಂದಿರ್ತಾರೆ, ಆದ್ರೆ ಅದನ್ನ ಮೇಂಟೈನ್ ಮಾಡೋದಿಲ್ಲ. ಅಲ್ಲಿ ಕಸ ಹಾಕಿ ಆ ಒಂದು ಪೂರ್ತಿ ನಿವೇಶನ ಏನಿರುತ್ತೆ ಅದು ಕಸದ ತೊಟ್ಟಿ ಆಗ್ಬಿಟ್ಟಿರುತ್ತೆ. ಸೊ ಇದನ್ನ ತಪ್ಪಿಸಬೇಕು ಅಂತಾನೆ ಸರ್ಕಾರ ಈ ಒಂದು ನಿಯಮ ಜಾರಿಗೆ ತರ್ತಾ ಇದೆ. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಸ್ವಂತ ನಿವೇಶನ ಹೊಂದಿದ್ರೆ ಅಲ್ಲಿ ಒಂದು ಚಿಕ್ಕ ಮನೆ ನೀವು ಕಟ್ಟಬೇಕಾಗುತ್ತೆ. ಮುಂದೆ ನೀವು ಮತ್ತೆ ಅದನ್ನ ಡೆಮಾಲಿಷ್ ಮಾಡಿ ಮತ್ತೆ ದೊಡ್ಡ ಮನೆ ಕಟ್ಟಬಹುದು ಅಂತ ಹೇಳಲಾಗಿದೆ. ಒಂದು ವೇಳೆ ನೀವೇನಾದ್ರೂ ಹಾಗೆ ಬಿಟ್ರೆ, ಅಲ್ಲಿ ಕಸ ಕಡ್ಡಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಸೊ ಆ ಒಂದು ತಪ್ಪು ನಿಮ್ದಾಗುತ್ತೆ. ಅಂದ್ರೆ ಜಾಗದ ಮಾಲೀಕರದು ತಪ್ಪಾಗುತ್ತೆ. ಸೊ ಸರ್ಕಾರ ಆ ಒಂದು ನಿವೇಶನಕ್ಕೆ ಡಬಲ್ ಟ್ಯಾಕ್ಸ್ ಹಾಕಬಹುದು, ಅಂದ್ರೆ ದುಪ್ಪಟ್ಟು ತೆರಿಗೆ ಹಾಕ್ತಾರೆ ದಂಡದ ಸಮೇತ. ಇನ್ನು ಎರಡನೇದಾಗಿ, ನೀವು ಕೊಟ್ಟಿರೋ ಹಣ, ಅಂದ್ರೆ ನೀವೇನು ಆ ಒಂದು ಖರೀದಿ ಮಾಡಿರ್ತಲ್ಲ ಸೈಟು, ಆ ಒಂದು ಸೈಟು ನೀವು ಎಷ್ಟಕ್ಕೆ ಖರೀದಿ ಮಾಡಿರ್ತೀರಾ ಆ ಒಂದು ಹಣ ಕೂಡ ನಿಮಗೆ ಸರ್ಕಾರ ವಾಪಸ್ ಕೊಟ್ಟು, ವಿತ್ ಆ ಒಂದು ಹಣದ ಬಡ್ಡಿ ಸಮೇತ ನಿಮಗೆ ಹಣ ವಾಪಸ್ ಕೊಟ್ಟು ಆ ಒಂದು ನಿವೇಶನ ಸರ್ಕಾರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ ಇದ್ರ ಬಗ್ಗೆ ಅಧಿಕೃತವಾಗಿ ಒಂದು ಆದೇಶ ಕೂಡ ಸರ್ಕಾರದಿಂದ ಹೊರಗೆ ಬೀಳಲಿದೆ ಅಂತ ಹೇಳ್ಬೋದು. ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಿವೇಶನ ಹೊಂದಿರ್ತೀರಾ, ಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ನಿವೇಶನ ಹೊಂದಿರ್ತೀರಾ ಮತ್ತೆ ಜಾಗನ ಹೊಂದಿರ್ತೀರಾ, 20-30 ವರ್ಷ ಖಾಲಿ ಬಿಟ್ಟು ಅಲ್ಲಿ ಕಸ ಕಡ್ಡಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಿಮಗೆ ದುಪ್ಪಟ್ಟು ತೆರಿಗೆ ದಂಡ ಕೂಡ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೊಂದು ಎಚ್ಚರಿಕೆ ಗಂಟೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಮೊದಲಿಗೆ APL ಕಾರ್ಡ್ ಇದ್ದವರಿಗೂ ಕೂಡ BPL ಕಾರ್ಡ್ ರೀತಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲು APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡ್ತಾ ಇದ್ರು, ಆದ್ರೆ APL ಕಾರ್ಡ್ ಇದ್ದವರು ಅದನ್ನ ಪಡ್ಕೋತಾ ಇರಲಿಲ್ಲ. ಸೊ ಈ ಒಂದು APL ಕಾರ್ಡ್ ಇದ್ದವರಿಗೆ ಅಕ್ಕಿ ವಿತರಣೆ ಬಂದ್ ಆಗಿದೆ. ಸೊ ಅದನ್ನ ಮತ್ತೆ ಮರು ಜಾರಿಗೆ ತರಬೇಕು ಅಂತ ಒಂದು ಡಿಮ್ಯಾಂಡ್ ಬಂದ್ರೆ, ಅಂದ್ರೆ APL ಕಾರ್ಡ್ ಇದ್ದವರು ಮನವಿ ಮಾಡಿದ್ರೆ ಸರ್ಕಾರ ಕೊಡಬಹುದು ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟು, APL ಕಾರ್ಡ್ ಇದ್ದವರಿಗೂ ಕೂಡ ಆ BPL ಕಾರ್ಡ್ ಅವರ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ, ಅದರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ ಕೊಡುವ ಯೋಜನೆ ಜಾರಿಗೆ ಬರ್ತಾ ಇದೆ. ಹೌದು, ಎಲ್ಲ ಒಂದು ಖಾಸಗಿ ಆಸ್ಪತ್ರೆಗಳ ಒಂದು ಸುಲಿಗೆಗೆ ಬ್ರೇಕ್ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ APL ಕಾರ್ಡ್ ಇದ್ದವರಿಗೂ ಕೂಡ ಉಚಿತ ರಕ್ತ ಕೊಡುವ ಯೋಜನೆ ಜಾರಿಗೆ ಬರ್ತಾ ಇದೆ. ಸೊ ಇದು ಕೂಡ ಒಂದು APL ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್. ಇನ್ನು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಕೂಡ ಶೀಘ್ರದಲ್ಲೇ, ಅಂದ್ರೆ ಈ 2 ತಿಂಗಳ ಒಳಗೆ ಜನರ ಕೈಗೆ ಸೇರುವ ಸಾಧ್ಯತೆ ಇದೆ. ನೋಡಿ, ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ. APL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಸಿಗೋದಿಲ್ಲ. BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿ ಒಳಗೊಂಡ ಒಂದು ಕಿಟ್. ಇನ್ನು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಸೇಮ್ ಒಂದು ಕಿಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಂಪಾರ್ಟೆಂಟ್ ಆಗಿ ರಾಗಿ ಮತ್ತು ಅಕ್ಕಿ ಏನಿದೆ ನೋಡಿ, ನಿಮಗೆ ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ ವಿತರಣೆ ಆಗ್ತಾ ಇದೆ. ಸೊ ಅದು ಕಂಟಿನ್ಯೂ ಆದ್ರೆ ನಿಮಗೆ ಅಕ್ಕಿ 2 kg 3 kg ರಾಗಿ ಸಿಗುತ್ತೆ. ಇತ್ತ ಪ್ರತಿ ವ್ಯಕ್ತಿಗೆ 2 kg ಅಕ್ಕಿ 3 kg ರಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ಟು. ಇದು ಪ್ರತಿಯೊಬ್ಬರಿಗೂ ಒಂದು ಕಿಟ್ ಅಂತ ಅಲ್ಲ, ಒಂದು BPL ಕಾರ್ಡ್ ಇದ್ರೆ ಒಂದು ಕಿಟ್ ಮಾತ್ರ, ಒಂದು ಅಂತ್ಯೋದಯ ಕಾರ್ಡ್ಗೆ ಒಂದು ಕಿಟ್ ಮಾತ್ರ. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ, ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 kg ತೂಕದ ಇಂದಿರಾ ಕಿಟ್ಟು, ಮತ್ತೆ 3-4 ಜನ ಇದ್ರೆ 5 kg, ಇನ್ನು 5-6 ಜನ ಇದ್ರೆ ಅಂತ ಕುಟುಂಬಕ್ಕೆ 7.5 kg ತೂಕದ ಇಂದಿರಾ ಕಿಟ್ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಸ್ಮಾರ್ಟ್ PDS ಸಿಸ್ಟಮ್ ಕೂಡ ಜಾರಿಗೆ ಬರ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಿ ವಿತರಣೆಯಲ್ಲಿ ಲೋಪವಾಗಬಾರದು ಅಂತ ಸ್ಮಾರ್ಟ್ PDS ಕೂಡ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಸೂರ್ಯಗ್ರಹಣದ ಬಗ್ಗೆ ನೋಡಿ ವೀಕ್ಷಕರೇ, ಈ ವರ್ಷದ 2ನೇ ಸೂರ್ಯಗ್ರಹಣ ಅಂತಾನೂ ಕೂಡ ಹೇಳ್ಬೋದು. ಭೀಮನ ಅಮಾವಾಸ್ಯೆ ದಿನ ಈ ಒಂದು ಸೂರ್ಯಗ್ರಹಣ ನಡೀತಾ ಇದೆ. ಸೊ ಗರ್ಭಿಣಿಯರು ಸೇರಿದಂತೆ ಮತ್ತೆ ಈ 3 ರಾಶಿದವರು ಕೂಡ ಎಚ್ಚರವಾಗಿರಬೇಕು ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಗ್ರಹಣದ ಸಮಯ ಏನು, ಮತ್ತೆ ಇದು ಭಾರತದಲ್ಲಿ ಗೋಚರ ಆಗುತ್ತೋ ಇಲ್ವೋ. ಮೊದಲಿಗೆ ಹೇಳ್ಬೇಕಂದ್ರೆ, ಈ ಒಂದು ಸೂರ್ಯಗ್ರಹಣದ ಸಮಯ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಪ್ರಾರಂಭವಾಗುತ್ತೆ. ಅಂದ್ರೆ ಗ್ರಹಣದ ಸಮಯ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04. ಆದ್ರೆ ಮುಕ್ತಾಯವಾಗೋದು ರಾತ್ರಿ, ಅಂದ್ರೆ ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 4:25 ಇರಲಿದೆ ಅಂತ ಹೇಳ್ಬಹುದು. ಸೊ ಈ ನಮ್ಮ ಭಾರತದಲ್ಲಿ ರಾತ್ರಿ ಆಗಿರೋದ್ರಿಂದ ಭಾರತದಲ್ಲಿ ಇದು ಗೋಚರವಾಗೋದಿಲ್ಲ. ಹೀಗಾಗಿ ಭಾರತದಲ್ಲಿ ಸೂತಕ ಕಾಲ ಕೂಡ ಅನ್ವಯಿಸೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಜ್ಯೋತಿಷದ ಪ್ರಕಾರ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವ ಇದೆ. ಇದು ಕರ್ಕಾಟಕ ರಾಶಿಯಲ್ಲಿ ಸಂಭವಿಸೋದ್ರಿಂದ ಕೆಲವು ರಾಶಿಯವರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಆ 6 ರಾಶಿಗಳಿಗೆ ರಾಜಯೋಗ ಅಂತ ಹೇಳ್ಬೋದು, 6 ರಾಶಿಗಳಿಗೆ ಅದೃಷ್ಟಶಾಲಿ ರಾಶಿಗಳು ಅಂತ ಹೇಳ್ಬೋದು. ಸೊ 6 ರಾಶಿಗಳು ಅದೃಷ್ಟಶಾಲಿ ರಾಶಿಗಳು ಯಾವುದು ಅಂದ್ರೆ ಮೇಷರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ಈ 6 ರಾಶಿಯವರಿಗೆ ಶುಭ ಫಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಇವರಿಗೆ ಆ ದಿಢೀರ್ ಧನಲಾಭ, ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ. ಇವುಗಳು
ಅದೃಷ್ಟಶಾಲಿ ರಾಶಿಗಳು ಅಂತ ಕೂಡ ಕರೀಬಹುದು. ಇನ್ನು 3 ರಾಶಿಗಳಿಗೆ ಸ್ವಲ್ಪ ಎಚ್ಚರ ಅಂತ ಹೇಳಲಾಗ್ತಾ ಇದೆ. ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿ, ಈ 3 ರಾಶಿ ಇದ್ದವರು ಸ್ವಲ್ಪ ಹುಷಾರು, ಸ್ವಲ್ಪ ಜಾಗರೂಕರಾಗಿರ್ಬೇಕು ಮತ್ತು ಸ್ವಲ್ಪ ಎಚ್ಚರ ವಹಿಸಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಆದಷ್ಟು ಜಾಗರೂಕರಾಗಿರ್ಬೇಕು. ಗ್ರಹಣದ ಸೂತಕದ ಅವಧಿಯಲ್ಲಿ ಮನೆಯಿಂದ ಹೊರಗಡೆ ಬರಬಾರದು ಹಾಗೂ ಚಾಕು, ಕತ್ತರಿ ಅಂತ ಚೂಪಾದ ವಸ್ತುಗಳನ್ನ ಬಳಸಬಾರದು ಅಂತ ಹೇಳಲಾಗ್ತಾ ಇದೆ. ಗ್ರಹಣಕ್ಕೂ ಮುನ್ನ ಬೇಯಿಸಿದ ಆಹಾರಗಳಿಗೆ ತುಳಸಿ ಎಲೆಯನ್ನ ಹಾಕಿಡಬೇಕು. ಗ್ರಹಣ ಮುಕ್ತಾಯದ ತಕ್ಷಣ ತಲೆ ಸ್ನಾನ ಮಾಡಿ ದೇವರ ಕೋಣೆನ ಶುಚಿಗೊಳಿಸಿ ದೀಪ ಬೆಳಗಿ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಸಲ್ಲಿಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ಶುಭ ಫಲಗಳು ಸಿಗಲಿದ್ದಾವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಈಗ ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ ನೋಡಿ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತೀರಿ. ಆದ್ರೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಈ KYC ಕಡ್ಡಾಯ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಆಗಸ್ಟ್ 16 ಕೊನೆ ದಿನಾಂಕ ಅಂತ ಹೇಳಲಾಗ್ತಾ ಇದೆ. ಇದು ಅಧಿಕೃತವಾಗಿ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಮತ್ತೊಮ್ಮೆ ಡೇಟ್ ಬರೋದು ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ KYC ನೀವೇನಾದ್ರೂ ಮಾಡಿಸಿಲ್ಲ ಅಂದ್ರೆ, ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ KYC ಮಾಡಿಸಿರ್ತೀರಾ. ಆದ್ರೆ ಕೆಲವರು ಯಾರೆಲ್ಲ ಹೊಸದಾಗಿ ಕನೆಕ್ಷನ್ ತಗೊಂಡಿರ್ತೀರ ನೋಡಿ, ಅವರು ಈ KYC ಮಾಡಿಸಿರಲ್ಲ. ಸೊ ಅಂತ ಗ್ರಾಹಕರು ಆದಷ್ಟು ಬೇಗ ಗೃಹ ಬಳಕೆ ಸಂಪರ್ಕ ಹೊಂದಿರುವವರು ಪ್ರತಿಯೊಬ್ಬರು ಕೂಡ ಈ KYC ಪೂರ್ಣಗೊಳಿಸುವಂತೆ ಒಂದು ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೋಸ್ಕರ ಆಗಸ್ಟ್ 16 ದಿನಾಂಕ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ಈ KYC ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ವಿತರಣೆಯಲ್ಲಿ ಸಮಸ್ಯೆ ಆಗಬಹುದು ಅಥವಾ OTP ಬರದೇ ಇರಬಹುದು. ಇನ್ನು ಮುಖ್ಯವಾಗಿ ಆ ಒಂದು ಗ್ಯಾಸ್ ಸಿಲಿಂಡರ್ ಈ KYC ಮಾಡಿಸಿಲ್ಲ ಅಂದ್ರೆ ಅಂತವರಿಗೆ ಮುಂದಿನ ಬರೋ ದಿನ ಗ್ಯಾಸ್ ವಿತರಣೆಯಲ್ಲೂ ಕೂಡ ಭಾರಿ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರೆಲ್ಲ PNG ಕನೆಕ್ಷನ್ ಹೊಂದಿರ್ತೀರಾ ಅಂತವರು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆಯುವಂತಿಲ್ಲ ಅಂತ ಹೇಳಲಾಗಿದೆ. ಇದು ಕೂಡ ಒಂದು ಅಪ್ಡೇಟ್ ಆಗಿದೆ.